ಬನ್ನಿ ಸ್ನೇಹಿತರೆ, ಮತ್ತೊಮ್ಮೆ ಇನ್ನೊಂದು GK ವಿಡಿಯೋ ಸರಣಿಯಲ್ಲಿ. ಈ ಸರಣಿಯಲ್ಲಿ ಟಾಪ್ 20 ಕ್ವಶನ್ಗಳು ಇಡಲಾಗಿವೆ. ಈ ಟಾಪ್ 20 ಕ್ವಶನ್ಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರುವ ಪ್ರಮುಖ ಪ್ರಶ್ನೆಗಳಾಗಿವೆ. ಬನ್ನಿ ಸ್ನೇಹಿತರೆ, ಈ ಟಾಪ್ 20 ಕ್ವಶನ್ಸ್ಗಳು ನೋಡೋಣ. ಇವು ಟಾಪ್ 20 ಕ್ವಶನ್ಗಳು ಮುಂಬರುವ PDO, ವಿಲೇಜ್ ಅಕೌಂಟೆಂಟ್, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇನ್ನಿತರ ಪ್ರಮುಖ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೆಗಳು. ಬನ್ನಿ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಬಾದಾಮಿಯ ಚಾಲುಕ್ಯ ವಂಶದ ಸ್ಥಾಪಕರು ಯಾರು? ಆಪ್ಷನ್ ಎ ಕೃತಿವರ್ಮನ್, ಆಪ್ಷನ್ ಬಿ ವಿಕ್ರಮಾದಿತ್ಯ I, ಆಪ್ಷನ್ ಸಿ ಪುಲಕೇಶಿ I, ಆಪ್ಷನ್ ಡಿ ವಿಕ್ರಮಾದಿತ್ಯ. ಈ ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುಲಕೇಶಿ I. ಪುಲಕೇಶಿ ಬಾದಾಮಿ ಚಾಲುಕ್ಯರ ವಂಶದ ಸ್ಥಾಪಕನು. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ನೋಡೋಣ. ಎರಡನೆಯ ಪ್ರಶ್ನೆ, ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿ ಯಾರು? ಆಪ್ಷನ್ ಎ ಕ್ಯಾಂಡಲ್, ಆಪ್ಷನ್ ಬಿ ಫಾರಿಯಾನ್, ಆಪ್ಷನ್ ಸಿ ಹುಯಾಂಗ್ತ್ಸಾಂಗ್, ಆಪ್ಷನ್ ಡಿ ವಾಂಗ್ ಡುಯನ್ಸ್ತೆ. ಸಾರಿ ಸ್ನೇಹಿತರೆ, ಇಲ್ಲಿ ಆಪ್ಷನ್ ಸಿಗೆ ಹುಯಾಂಗ್ತ್ಸಾಂಗ್ ಸ್ಥಳದಲ್ಲಿ ಡುಯನ್ಸ್ತ್ಯಾಂಗ್ ಆಗಿದೆ. ಇದರ ಎರಡನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹುಯಾಂಗ್ತ್ಸಾಂಗ್. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಮೂರನೆಯ ಪ್ರಶ್ನೆ, ಕ್ಷೀರಭಾಗ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅಳವಡಿಸಲಾಗಿದೆ ಅಥವಾ ಜಾರಿಗೊಳಿಸಲಾಗಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸ್ನೇಹಿತರೆ, ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕದಲ್ಲಿ ಕ್ಷೀರಭಾಗ್ಯ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ. ನಾಲ್ಕನೆಯ ಪ್ರಶ್ನೆ, ಹರಪ್ಪಾದಲ್ಲಿ ಕಂಡುಬಂದ ಉಗ್ರಾಣಗಳು ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 8. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ 6. 6 ಕಣಜಗಳು ಹರಪ್ಪದಲ್ಲಿ ಕಂಡುಬಂದಿವೆ. ಈಗ ಬನ್ನಿ ಐದನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಇತ್ತೀಚೆಗೆ ನಿಧನರಾದ ಭೂಪಿಂದರ್ ಸಿಂಗ್ ಕೆಳಗಿನ ಯಾವ ಕ್ಷೇತ್ರದ ಪ್ರಖ್ಯಾತ ವ್ಯಕ್ತಿಯಾಗಿದ್ದವರು? ಆಪ್ಷನ್ ಎ ವ್ಯಾಪಾರ, ಆಪ್ಷನ್ ಬಿ ಸಂಗೀತ, ಆಪ್ಷನ್ ಸಿ ಕ್ರೀಡೆ, ಆಪ್ಷನ್ ಡಿ ರಾಜಕೀಯ. ಐದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ. ಇವರು ಸಂಗೀತ ಕ್ಷೇತ್ರದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದವರು ಮತ್ತು ಇವರು ಇತ್ತೀಚೆಗೆ ನಿಧನರಾದವರು. ಇದು ಕರೆಂಟ್ ಅಫೇರ್ನಲ್ಲಿ ಬರುವ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆರನೇ ಪ್ರಶ್ನೆಯನ್ನು ನೋಡೋಣ. ಪಾಲೈ ಒಂಟಾಲಜಿಗೆ ಸಂಬಂಧಿಸಿದೆ. ಇದು ಪಾಲೈ ಒಂಟಾಲಜಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸಸ್ಯಗಳು, ಆಪ್ಷನ್ ಬಿ ಪ್ರಾಣಿಗಳು, ಆಪ್ಷನ್ ಸಿ ಪಳೆಯುಳಿಕೆಗಳು, ಆಪ್ಷನ್ ಡಿ ಅಣುಜೀವಿ ಅಥವಾ ಬ್ಯಾಕ್ಟೀರಿಯಾ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಳೆಯುಳಿಕೆಗಳು. ಪಾಲೈಒಂಟಾಲಜಿ ಇದು ಅಧ್ಯಯನ ಪಳೆಯುಳಿಕೆಗಳಿಗೆ ಸಂಬಂಧಿಸಿದೆ. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆಯನ್ನು ನೋಡೋಣ. ಏಳನೇ ಪ್ರಶ್ನೆ, GSM ಇದರ ಪೂರ್ಣ ರೂಪವೇನು? ಆಪ್ಷನ್ ಎ ಜಿಯೋಗ್ರಾಫಿಕ್ ಸಿಸ್ಟಮ್ ಫಾರ್ ಮೊಬೈಲ್, ಆಪ್ಷನ್ ಬಿ ಗ್ರೇಟ್ ಸಿಸ್ಟಮ್ ಆಫ್ ಮೊಬೈಲ್, ಆಪ್ಷನ್ ಸಿ ಜಿಯೋಗ್ರಾಫಿಕ್ ಸ್ಟೇಷನ್ ಮೊಬೈಲ್, ಆಪ್ಷನ್ ಡಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್. ಬನ್ನಿ ಸ್ನೇಹಿತರೆ, ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್. ಈಗ ಎಂಟನೆಯ ಪ್ರಶ್ನೆಯನ್ನು ನೋಡೋಣ. ದಿ ಏವಿಯನ್ ಚಾಂಪಿಯನ್ಶಿಪ್ ಯಾವ ಕ್ರೀಡೆಗೆ ವೃತ್ತಿಪರ ಪಂದ್ಯಾವಳಿಯಾಗಿದೆ? ಆಪ್ಷನ್ ಎ ಪೋಲೋ, ಆಪ್ಷನ್ ಬಿ ಗಾಲ್ಫ್, ಆಪ್ಷನ್ ಸಿ ಟೆನ್ನಿಸ್, ಆಪ್ಷನ್ ಡಿ ಬ್ಯಾಡ್ಮಿಂಟನ್. ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಲ್ಫ್ ಅಥವಾ ಚೆಂಡಿನ ಆಟ. ಬನ್ನಿ ಸ್ನೇಹಿತರೆ, ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವ ಜೋಡಿಯನ್ನು ಸರಿಯಾಗಿ
ಮ್ಯಾಪ್ ಅಥವಾ ನಕ್ಷೆ ಮಾಡಲಾಗಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಘಲರು. ಅಜಂತಾ ವರ್ಣಚಿತ್ರಗಳು ಸರಿಯಾಗಿ ಜೋಡಣೆಯಲ್ಲಿವೆ. ಬನ್ನಿ ಸ್ನೇಹಿತರೆ 10ನೇ ಪ್ರಶ್ನೆ ಕಡೆಗೆ. ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಲಾರ್ಡ್ ರೈವ್, ಆಪ್ಷನ್ ಬಿ ಲಾರ್ಡ್ ಮಯೋ, ಆಪ್ಷನ್ ಸಿ ಲಾರ್ಡ್ ರಿಪ್ಪನ್, ಆಪ್ಷನ್ ಡಿ ಲಾರ್ಡ್ ಕರ್ಜನ್. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ರಿಪ್ಪನ್. ಇವರನ್ನು ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಕರೆಯುತ್ತಾರೆ. ಬನ್ನಿ 11ನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಜಸ್ಟಿನ್ ಟ್ರೂಡೋ ಯಾವ ದೇಶದ ಪ್ರಧಾನಮಂತ್ರಿ? ಆಪ್ಷನ್ ಎ ನೆದರ್ಲ್ಯಾಂಡ್, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಫಿನ್ಲ್ಯಾಂಡ್. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆನಡಾ. ಇವರು ಕೆನಡಾ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಬನ್ನಿ ಸ್ನೇಹಿತರೆ 12ನೆಯ ಪ್ರಶ್ನೆಯನ್ನು ನೋಡೋಣ. ಕಬ್ಬಿನ ಸಿಪ್ಪೆ ತಿರುಳು ಈ ಕೆಳಗಿನ ಉತ್ಪನ್ನಗಳನ್ನು ತಯಾರಿಸಲು ಮುಖ್ಯ ಕಚ್ಚಾ ವಸ್ತುವಾಗಿದೆ. ಇದು ಬಹಳ ಈಸಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇದರ ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ ಎಥನಾಲ್, ಆಪ್ಷನ್ ಬಿ ಕಾಗದ, ಆಪ್ಷನ್ ಸಿ ಬೆಲ್ಲ, ಆಪ್ಷನ್ ಡಿ ಸಕ್ಕರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಗದ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಗದ. ಬನ್ನಿ 13ನೆಯ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬಂದರು ಅಲ್ಲ? ಆಪ್ಷನ್ ಎ ಕಾಡ್ಲಾ, ಆಪ್ಷನ್ ಬಿ ಪಾರದೀಪ, ಆಪ್ಷನ್ ಸಿ ಮಲೈ, ಆಪ್ಷನ್ ಡಿ ಟುಟಿಕೋರಿನ್. ಇವು ಪೂರ್ವ ಭಾಗದ ಬಂದರುಗಳು ಎ, ಬಿ ಮತ್ತು ಡಿ. ಆದರೆ ಸಿ ಯಾವುದೇ ಬಂದರು ಆಗಲ್ಲ. ಅದರಿಂದ ಇದರ ಉತ್ತರ ಆಪ್ಷನ್ ಸಿ ಆಗುತ್ತೆ. ಬನ್ನಿ ಸ್ನೇಹಿತರೆ 14ನೆಯ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ತಿದ್ದುಪಡಿಯ ಒಂದೇ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಗವರ್ನರ್ ಅಥವಾ ರಾಜ್ಯಪಾಲರಾಗಿ ನೇಮಿಸಲು ಅನುಕೂಲ ಮಾಡಿಕೊಳ್ಳುತ್ತದೆ? ಆಪ್ಷನ್ ಎ 7ನೇ ತಿದ್ದುಪಡಿ, ಆಪ್ಷನ್ ಬಿ 42ನೇ ತಿದ್ದುಪಡಿ, ಆಪ್ಷನ್ ಸಿ 91ನೇ ತಿದ್ದುಪಡಿ, ಆಪ್ಷನ್ ಡಿ 44ನೇ ತಿದ್ದುಪಡಿ. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 7ನೇ ತಿದ್ದುಪಡಿ. ಒಬ್ಬ ವ್ಯಕ್ತಿಯನ್ನು ಹೆಚ್ಚಿನ ರಾಜ್ಯಗಳ ಗವರ್ನರ್ ಅಥವಾ ರಾಜ್ಯಪಾಲನಾಗಿ ನೇಮಿಸುತ್ತದೆ. ಬನ್ನಿ 15ನೆಯ ಪ್ರಶ್ನೆ. ಕೆಳಗಿನ ಯಾವ ಘಾಟ್ ಅಥವಾ ಘಟ್ಟಗಳು ಚಿಕ್ಕಮಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸುತ್ತವೆ ಅಥವಾ ಜೋಡಿಸುತ್ತವೆ? ಚಿಕ್ಕಮಗಳೂರು ಮತ್ತು ಮಂಗಳೂರು. ಆಪ್ಷನ್ ಎ ಶಿರಡಿ ಘಾಟ್. ಶಿರಡಿ ಘಾಟನ್ನು ಉತ್ತರ ಕನ್ನಡ ಮತ್ತು ಹಾಸನ್ ಇವೆರಡರ ನಡುವೆ ಬರುತ್ತದೆ. ಆಪ್ಷನ್ ಬಿ ಆಗುಂಬೆ ಘಾಟು. ಆಗುಂಬೆ ಘಾಟು ಇದು ಉಡುಪಿ ಮತ್ತು ಚಿಕ್ಕಮಗಳೂರು ನಡುವೆ ಬರುತ್ತೆ. ಆಪ್ಷನ್ ಸಿ ಚಾರ್ಮಾಡಿ ಘಾಟ್. ಇದು ಚಿಕ್ಕಮಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸುತ್ತದೆ. ಹುಲಿಕಲ್ ಘಾಟ್. ಹುಲಿಕಲ್ ಘಾಟು ಶಿವಮೊಗ್ಗ ಮತ್ತು ಕುಂದಾಪುರವನ್ನು ಸಂಪರ್ಕಿಸುತ್ತದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಚಾರ್ಮಾಡಿ ಘಾಟ್ ಚಿಕ್ಕಮಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸುತ್ತದೆ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆಯನ್ನು ನೋಡೋಣ. ಮೈಸೂರು ರಾಜ್ಯ ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿಕೆಯನ್ನು ಸ್ಥಾಪಿಸಿದ ವರ್ಷ? ಆಪ್ಷನ್ ಎ 1973, ಆಪ್ಷನ್ ಬಿ 1874, ಆಪ್ಷನ್ ಸಿ 1941, ಆಪ್ಷನ್ ಡಿ 1951. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1923ರಲ್ಲಿ ಮೈಸೂರು ರಾಜ್ಯ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿಕೆ ಸ್ಥಾಪಿಸಲಾಯಿತು. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿರುವ ಕೆಳಗಿನ ಯಾವ ಬೆಟ್ಟ ಏಷ್ಯಾದ ಅತಿದೊಡ್ಡ ಏಕಶಿಲಾ ಬೆಟ್ಟಗಳಿಗೆ ಒಂದಾಗಿದೆ? ಆಪ್ಷನ್ ಎ ಮುದುಗಿರಿ ಬೆಟ್ಟ, ಆಪ್ಷನ್ ಬಿ ನಂದಿ ಬೆಟ್ಟ, ಆಪ್ಷನ್ ಸಿ ಚನ್ನಕೇಶವ ಬೆಟ್ಟ, ಆಪ್ಷನ್ ಡಿ ಕವಲೇದುರ್ಗ. ಇದರ ಸರಿಯಾದ ಉತ್ತರ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮುದುಗಿರಿ ಬೆಟ್ಟ. ಬನ್ನಿ ಸ್ನೇಹಿತರೆ 18ನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಗೋಕಾಕ್ ಜಲಪಾತ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ? ಇದು ಬಹಳ ಈಸಿ ಪ್ರಶ್ನೆ ಆಗಿದೆ ಸ್ನೇಹಿತರೆ ಮತ್ತು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ. ಆಪ್ಷನ್ ಎ ಮಲಪ್ರಭಾ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಘಟಪ್ರಭಾ, ಆಪ್ಷನ್ ಡಿ ಭೀಮಾ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಘಟಪ್ರಭಾ. ಬನ್ನಿ ಸ್ನೇಹಿತರೆ 19ನೆಯ ಪ್ರಶ್ನೆಯನ್ನು ನೋಡೋಣ.
ಮೈಸೂರಿನ ಒಡೆಯರ ರಾಜ ಕುಟುಂಬ ಈ ಕೆಳಗಿನ ಯಾವ ರಾಜಮನೆತನಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಎ ಯದುವಂಶ, ಆಪ್ಷನ್ ಬಿ ಪಲ್ಲವರು, ಆಪ್ಷನ್ ಸಿ ಗಂಗರು, ಆಪ್ಷನ್ ಡಿ ಚಾಲುಕ್ಯರು. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯದುವಂಶ. ಯದುವಂಶದವರು ಮೈಸೂರು ಒಡೆಯರ ರಾಜಕುಟುಂಬ ರಾಜಮನೆತನಕ್ಕೆ ಸೇರಿದವರು ಯದುವಂಶವರು. ಬನ್ನಿ ಸ್ನೇಹಿತರೆ, 20ನೇ ಪ್ರಶ್ನೆಯನ್ನು ನೋಡೋಣ. ಇದು ಕೊನೆಯ ಪ್ರಶ್ನೆಯಾಗಿದೆ. ಇದು ಟಾಪ್ 20 ಪ್ರಮುಖ ಪ್ರಶ್ನೆಗಳಿಂದ ಮಾಡಲ್ಪಟ್ಟಿರುವ ಸರಣಿಯಾಗಿದೆ. ಈ ವಿಡಿಯೋನು ಪೂರ್ತಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ. ಟಾಪ್ 20 ಕ್ವಶನ್. ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ 352 ವಿಭಾಗ, ಆಪ್ಷನ್ ಬಿ 356ನೇ ವಿಭಾಗ, ಆಪ್ಷನ್ ಸಿ 360 ವಿಭಾಗ, ಆಪ್ಷನ್ ಡಿ 370ನೇ ವಿಭಾಗ. ಈ 20ನೇ ಪ್ರಶ್ನೆಗೆ ಸ್ನೇಹಿತರೆ ನೀವು ಕಮೆಂಟ್ ಮುಖಾಂತರ ಈ ಉತ್ತರವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು ಮತ್ತು ಈ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.